ಸರ್ ಒನ್ ಡೇ ಮರಿ ತಂದಾಗ ನೀವು ಯಾವ ರೀತಿ ಅದನ್ನ ಹೀಟ್ ಕೊಡ್ತೀರಾ ಅಂತ ಹೇಳ್ತೀನಿ ಹೇಳಿ ಸರ್, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಒನ್ ಡೇ ಮರಿ ತಂದಾಗ ಫಸ್ಟು ಒಂದು ದಿನ ಮರಿ ತರ್ತೀವಲ್ಲ, ಆವಾಗ 2 ಸರ್ಕಲ್ ರೀತಿ ರೆಡಿ ಮಾಡ್ಕೊಂಡಿರ್ತೀವಿ. ನಾನು 2000 ತಂದೆ ಅಂತ ಹೇಳಿದೆ. 2000 2 ಸರ್ಕಲ್ಗೂ 1000 ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಹಿರಿ ಗುರುಗಳೇ, ಇನ್ನೂ ಮುಗಿದಿಲ್ಲ, ಆವಾಗಲೇ ಮುಗಿಸ್ತಾ ಇದ್ದೀರಾ? ಹಾಯ್ ಹಲೋ, ನಾನು ನಿಮ್ಮ ಪ್ರೀತಿಯ HK ಯುವ ರೈತ. ಎಲ್ಲರಿಗೂ ನಮಸ್ಕಾರ. ಎಲ್ಲ ನನ್ನ ರೈತ ಮಿತ್ರ, ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು. ವಿಡಿಯೋ ಟೈಟಲ್ ನೋಡೇ ಗೊತ್ತಾಗಿದೆ ನಿಮಗೆ ಇದು ಯಾವ ವಿಡಿಯೋ ಅಂತ. ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ, ವಿಡಿಯೋ ನೋಡೋಣ. ಸರ್, ನಿಮ್ಮ ಹೆಸರು? ಸಂಜಯ್ ಅಂತ, ವಳ್ವಡಿ ಗ್ರಾಮ, ನಂಜನಗೂಡು ತಾಲೂಕು, ಮೈಸೂರು ಜಿಲ್ಲೆ. ನಂಜನಗೂಡಿಂದ ಬಂದರೆ ಒಂದು 7 ಕಿಲೋಮೀಟ್ರ್ ಆಗುತ್ತೆ. ವಳ್ವಡಿ ಹೊಸೂರು ಅಂತ ಊರ ಹೆಸರು. ಸರ್, ನಿಮ್ಮ ಎಜುಕೇಷನ್ ಏನು? ಇದು ಮಾಡೋಕ್ಕೂ ಮುಂಚೆ ಏನು ಮಾಡ್ತಾ? ನಂದು ITI ಮತ್ತು ಡಿಪ್ಲೊಮಾ ಆಗೈತೆ. ITI ಮತ್ತು ಡಿಪ್ಲೊಮಾ ಮುಗಿಸ್ಬಿಟ್ಟು ಫ್ಯಾಕ್ಟ್ರಿಗೆ ಹೋಗ್ತಾಯಿದ್ದೆ. ಫ್ಯಾಕ್ಟ್ರಿಲಿ ಯಾಕೆ ವರ್ಕೌಟ್ ಆಗಲಿಲ್ಲ, ಕೆಲಸ ಯಾಕೆ ಅಡ್ಜಸ್ಟ್ ಆಗಲಿಲ್ಲ, ಅದಕ್ಕೆ ಓನ್ ಬಿಸ್ನೆಸ್ ಮಾಡೋವಂತ ಸಿಂಪಲಾಗಿ ಒಂದು 500 ಕೋಳಿ ಸಾಕ್ತೆ. ಫಸ್ಟ್ ಸ್ಟಾರ್ಟ್ ಮಾಡಿದೆ. ಫಸ್ಟ್ ಸ್ಟಾರ್ಟಿಂಗ್ ಏನೂ ಗೊತ್ತಿರಲಿಲ್ಲ, ಹಂಗೆ ಸಾಕ್ತಾ ಬರೀ ಮನೇಲಿ ಸಾಕಿದ್ದು 500 ಕೋಳಿನ. ಮನೇಲಿ ಅಂದರೆ ಒಂದು ಹಸುವಿನ ಕೊಟ್ಟಿಗೆಯಲ್ಲಿ. ಸರ್, ನೀವು ಈ ಶೆಡ್ಗೆ ಎಷ್ಟು ಜನ ಮೇಂಟೈನ್ ಮಾಡ್ತಾ ಇದ್ದೀರಾ? ಇಬ್ಬರೇ, ನಾನು ಮತ್ತು ಇನ್ನೊಂದು ಲೇಬರ್ ಕರ್ಕೊಂಡಿದ್ದೀನಿ ಸರ್ ಜೊತೆಲಿ. ನಮ್ಮ ಪಕ್ಕದೂರಲ್ಲೇ ಇದ್ದಾರೆ ಒಬ್ಬರು, ಇಬ್ಬರು ಮೇಂಟೈನ್ ಮಾಡ್ತೀವಿ. ಇದು ಕೆಲಸ ಇಲ್ಲಿರೋ ಕೆಲಸದಲ್ಲಿ ಇನ್ನೊಬ್ಬರು ಕರ್ಕೊಂಡು ಮಾಡ್ಬೋದು. ಕರ್ಕೊತಿರೋದು ಅವ್ರ ಕೆಲಸ ನಾವೇ ಮಾಡ್ತಿರೋದು ಇಲ್ಲಿ. ಯಾಕಂದರೆ ಅವ್ರ ಲೇಬರ್ ಚಾರ್ಜು ಎಲ್ಲ ಕೊಟ್ಕೊಂಡು ಹೋದರೆ ನಮ್ಗೇನು ಉಳಿಯಲ್ಲ ಲಾಭ. ಅದಕ್ಕೋಸ್ಕರ ನಾವೇ ಮಾಡ್ಕೊತಿದ್ದೀವಿ ಕೆಲಸನ ಸರ್. ಬೆಳಿಗ್ಗೆ ಎದ್ದು ಬೆಳಿಗ್ಗೆ ಬಂದು 7 ಗಂಟೆಗೆ ಬಂದು 3 ಚೀಲ ಫೀಡ್ ಹಾಕ್ತೀವಿ. ನೀರ್ದೇನು ಪ್ರಾಬ್ಲಮ್ ಇಲ್ಲ. ನಿಪ್ಪಲ್ ಡ್ರಿಂಕರ್ ಫಿಟ್ಟಿಂಗು ಎಷ್ಟು ಬೇಕೋ ಅವೇ ಕೊಡ್ಕೋತವೆ. 3 ಬ್ಯಾಗ್ ಫೀಡು ಮತ್ತು ಸಾಯಂಕಾಲ ಒಂದು 3 ಬ್ಯಾಗ್ ಫೀಡ್ ಹಾಕ್ಬಿಡೋದು ಅಷ್ಟೇ, ಮುಗಿದ ಕೆಲಸ. ಏನು ಆಮೇಲೆ ಸುತ್ತ ನೋಡ್ಕೋಬೇಕು. ಡೈಲಿ ಬಂದು ಯಾವ್ಯಾವ ಥರ ಕೋಳಿ ನಾರ್ಮಲ್ ಆಗಿದೆಯಾ, ಇಲ್ಲ ಯಾವ್ದಾದ್ರು ಕಾಯಿಲೆ ಬೀಳ್ತಿದೆಯಾ ಎಲ್ಲ ನೋಡ್ಕೊತಿರ್ಬೇಕು. ಡೈಲಿ ಚೆಕ್ ಮಾಡ್ತಿರ್ಬೇಕು ಕೋಳಿಗಳನ್ನ. ಹಂಗಿದ್ರೆ ಸರ್ ಕೋಳಿ ಫಾರ್ಮ್ ಮಾಡ್ತೀನಿ. ಆಮೇಲೆ ಲೈವ್ ಬ್ರಡ್ಸ್ ಇವು ಚೆನ್ನಾಗಿ ನೋಡ್ಕೋಬೇಕು ಸರ್ ಕೋಳಿಗಳನ್ನ. ಸರ್, ಈ ನಿಪ್ಪಲ್ ಡ್ರಿಂಕಲ್ ಬಗ್ಗೆ ಏನಾದರೂ ಮಾಹಿತಿ ಕೊಡಿ ಸರ್. ಕೋಳಿಗಳು ಯಾವ ರೀತಿ ಇದರಲ್ಲಿ ನೀರು ಕುಡಿತಾರೆ ಅಂತ ಹೇಳಿ. ಆದರೆ ನಮ್ಮ ಮಾಮೂಲಿ ಡ್ರಿಂಕರ್ಗಳಾದರೆ ಪೂರ ಗಲೀಜು, ನೀರೆಲ್ಲ ಇಲ್ಲೆಲ್ಲ ಚೆಲ್ಕೊಳ್ಳೋದು, ಆಮೇಲೆ ಅದೇ ಕಾಲಲ್ಲಿ ಕೆರೆದು ಕಾಯಿಲೆಗಳು ಬರೋದು, ಚೆಲ್ತಾ ಇರ್ತೇವೆ ಮತ್ತು ಗಲೀಜಾಗಿ ಕಾಯಿಲೆಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್. ನಿಪ್ಪಲ್ ಡ್ರಿಂಕರ್ ಅಂತಂದರೆ ಅವು ಯಾವಾಗ ಬೇಕೋ ಅವಾಗ ಒಂದು ಟೈಮ್ ಬಂದಾಗ ನಿಧಾನಕ್ಕೆ ಒಂದು ಸ್ವಲ್ಪ ಹಿಂಗೆ ಆಗ್ತಂದ್ರೆ ಬಂತು ನೋಡಿ, ಇಲ್ಲಿ ಯಾವಾಗ ಬೇಕೋ ಕುಡಿತವೆ ಅವು ನಿಧಾನಕ್ಕೆ. ನೋಡಿ ಸರ್, ಇಲ್ಲಿ ಯಾವ ಕುಡಿತವೆ. ಅದರಿಂದ ಏನು ಗಲೀಜಾಗಲ್ಲ ಜಾಸ್ತಿ. ಇದು ಅದಂದ್ರೆ ಪೂರ ಗಲೀಜಾಗುತ್ತೆ ಸರ್, ಮಾಮೂಲಿ ಡ್ರಿಂಕರ್ ಆಗುತ್ತೆ. ಅದಕ್ಕೆ ಇದು ಬೆಟರ್ ಅಂತ ಹೇಳ್ತೀನಿ ನಾನು. ಬೆಸ್ಟ್ ಇದು ಬೆಟರ್ ಅಂತ ಹೇಳ್ತೀನಿ ಸರ್, ಇಷ್ಟಪಡ್ತೀನಿ ಹೇಳೋಕ್ಕೆ. ಈಗ ಯಾರಾದರೂ ಈ ವಿಡಿಯೋ ನೋಡಿ ಕೋಳಿ ಸಾಕಣೆ ಮಾಡ್ತೀನಿ ಅಂತ ಅವ್ರಿಗೆ ನೀವು ಮಾಹಿತಿ ಕೊಡ್ತೀರಾ? ಹಾಂ, ಕೊಡ್ತೀನಿ ಸರ್, ಅದನ್ನು ಹೇಳ್ತೀನಿ. ಕೋಳಿ ಅಂತಂದರೆ ಇದು ಬಂದು ಮೇಲು ಹುಂಜ. ಇದು ನಮ್ಮ ಈ ಹಳ್ಳಿ ಕಡೆ ಎಲ್ಲ ಜಾಸ್ತಿ ಯೂಸ್ ಮಾಡೋದು ಬರೀ ನಾಟಿ ಕೋಳಿನೇ. ಎಲ್ಲಿ ಕೇಳಿ ಬರೀ ನಾಟಿ ಕೋಳಿ ಅಂದರೆ ಬರೀ ಈ ಕಡೆ ಎಲ್ಲ ಬಂದು ಹಳ್ಳಿ ಅಕ್ಕಪಕ್ಕ ಊರವರೆಲ್ಲ ಬಂದು ನಾಟಿ ಕೋಳಿ ಬಂದು ತಗೋಗ್ತಾರೆ. ಅವರು ಸೇಲ್ ಮಾಡ್ತೀವಿ, ಮತ್ತು ಒಂದು ಸಲೂ ಸಹ ಸೇಲ್ ಮಾಡ್ತೀವಿ. ಇದಕ್ಕೆ ಇದರಲ್ಲಿ ಏನೇನಿದೆ ಅಂತಂದರೆ ಪ್ರೋಟೀನ್ ಅಂಶಗಳು, ಒಳ್ಳೆ ರುಚಿಕರವಾದ ಅಡುಗೆ ಚೆನ್ನಾಗಿರುತ್ತೆ ಸರ್. ಇದು ಪಕ್ಕ ಪ್ಯೂರ್ ನಾಟಿ ಕೋಳಿ ಅಂತ ಯಾವ ರೀತಿ ಕಂಡುಹಿಡಿಯೋದು ಸರ್? ಇದು ಯಾವ ರೀತಿ ಅಂತಂದರೆ ಇಲ್ಲಿ ಕಾಲು ಬಂದು ಸರ್ ಯೆಲ್ಲೋ ಕಲರ್ ಬರ್ತಿದೆ. ಇದು ಈ ಕಾಲು ಪೂರ್ತಿ ಯೆಲ್ಲೋ ಕಲರು, ಮತ್ತು ಸೈಜ್ ನೋಡಿ ಪೂರ ಸಣ್ಣದಾಗಿರುತ್ತೆ ಕಾಲು, ಕಡ್ಡಿ ಥರ. ಓಕೆನಾ? ಆಮೇಲೆ ಈ ಕೊಕ್ಕು, ಇದಾದರೆ ಕೊಕ್ಕು ಚೂಪಕ್ಕಿರ್ತದೆ ಇದು ಪೂರ್ತಿ. ಓಕೆನಾ? ಮತ್ತು ಕೊಕ್ಕು ಶೈನಿಂಗ್ ನೋಡಿ, ಇಲ್ಲಿ ಶೈನಿಂಗ್. ಸರ್, ಇದರ ಸ್ಪೀಡ್ ಬಂದು ಸರ್, ಈ ಬುಟ್ಟ ಅಂದರೆ ಕೆಳಗಡೆ ಕೈ ಸಿಕ್ಕದೇ ಇಲ್ಲ. ನಾವು ಸಿಕ್ಬೇಕು ಎಲ್ಲ 3 ಜನ ಓಡಬೇಕು ಇಲ್ಲಿಂದ. ತುಂಬ ಸ್ಪೀಡು. ಫುಲ್ ಸ್ಪೀಡು ಸರ್. ಬುಟ್ಟ ಅಂದರೆ ನಾಟಿ ಕೋಳಿ ಸಿಕ್ಕದೇ ಇಲ್ಲ. ಇದು ಪ್ಯೂರ್ ನಾಟಿ ಕೋಳಿ. ಇದು ಪ್ಯೂರ್ ನಾಟಿ ಕೋಳಿ ಸರ್, ಮೈಸೂರು ನಾಟಿ ಕೋಳಿ. ನಮ್ಮ ಸರ್, ಯಾವ ಥರ ರುಚಿ ಇದು ಸರ್? ಸಿಟಿಯವ್ರಿಗೆ ಈ ರುಚಿ ಗೊತ್ತಿಲ್ಲ, ಈ ನಮ್ಮ ನಾಟಿ ಕೋಳಿ ಸ್ಟೈಲು. ಮತ್ತು ಹಳ್ಳಿ ಕಡೆ ಮುದ್ದೆಗೂ ಮತ್ತು ಸಾಂಬಾರ್ಗೂ, ಚಿಕನ್ ಸಾಂಬಾರ್ಗೂ ಒಳ್ಳೆ ಟೇಸ್ಟು. ಈ ಸಿಟಿಯವ್ರು ಮಾತ್ರ ಒನ್ ಮೋರ್ ಅಂತ ಇರ್ಬೇಕು ತಿಂತಾಯಿದ್ರೆ, ರಾಗಿ ಮುದ್ದೆಗೂ ಇದಕ್ಕೂ. ಸರ್, ಇದು ಬಂದು ಯಾಟೆ ಫೀಮೇಲ್. ಇದು ಈ ಫೀಮೇಲು ಇವಾಗ ಇದಕ್ಕೆ ಅಷ್ಟು 4.5 ತಿಂಗಳಾಗಿದೆ ಸರ್ ಇವಾಗ. ಇದಕ್ಕೆ ಇದು ಬಂದು ಇವಾಗ ಮೊಟ್ಟೆ ಇನ್ನೊಂದು ಮೊಟ್ಟೆ ಸ್ಟಾರ್ಟ್ ಆಗಬೇಕು ಅಂತಂದರೆ ಇದು ಇನ್ನೊಂದು ತಿಂಗಳು ಬೇಕು. ಇದು ಮೊಟ್ಟೆ ಸ್ಟಾರ್ಟ್ ಆಗಬೇಕು ಅಂದರೆ, ಗ್ರೋತ್ ಚೆನ್ನಾಗಿ ಬರಬೇಕು ಅಂದರೆ, ಮೊಟ್ಟೆ ಗ್ರೋತ್ ಎಲ್ಲ ಚೆನ್ನಾಗಿ ಬರಬೇಕು ಅಂದರೆ ಇನ್ನೊಂದು ತಿಂಗಳು ಬೇಕು. ಇದು ಬಂದು ಇದರಲ್ಲಿ ಏನು ಉಪಯೋಗ ಅಂತಂದರೆ, ಇದು ಮೊಟ್ಟೆ ಎಷ್ಟು ಒಂದು ವರ್ಷಕ್ಕೆ 140 ಮೊಟ್ಟೆ ಕೊಡ್ತಿದ್ದು. 120ರಿಂದ 140 ಮೊಟ್ಟೆ ಕೊಡ್ತಿದ್ದು ಇದು ಒಂದು ವರ್ಷಕ್ಕೆ.
140 ಮೊಟ್ಟೆಯಲ್ಲಿ ನಾವು ಯೂಸು ಮಾಡ್ಕೋಬೋದು, ತಿನ್ನಕ್ಕೆ ಯೂಸ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ಮರಿ ಮರಿ ಕುಣಿಸ್ಬಿಟ್ಟು ಮರಿ ಹೊಡಿಸೋದು ಆ ಥರನೂ ಮಾಡ್ಕೋಬೋದು. ಇದರಲ್ಲೂ ಆದಾಯ ಇದೆ. ಲಾಸ್ಟಲ್ಲಿ ಎಲ್ಲ ಮೊಟ್ಟೆಕ್ಕೆ ಎಲ್ಲ ತೀರ್ತು ಇದೆಲ್ಲ ಮುಗೀತು ಅಂತಂದರೆ ಸೇಲು ಮಾಡ್ಬೋದು, ಇದನ್ನು ಇಲ್ಲ ಉಪಯೋಗಿಸ್ಬೋದು, ತಿನ್ನೋಕ್ಕೂ ಯೂಸ್ ಮಾಡ್ಬೋದು. ಸರ್ ಇದು ಬಂದು ಫಿನಿಷರ್ ಅಂತ ನೇಮು. ಇವಾಗ ನಮ್ಮದು 4 ತಿಂಗಳಾಗಿದೆ ಸರ್ ಈ ಕೋಳಿಗೆ. ಫಿನಿಷರ್ ಅಂತ ಸರ್ ಫೀಡ್ ಬಂದಿರೋದು ಇದು. ಈ ಫೀಡ್ ಬಂದು ಅಷ್ಟು 1650 ರೂಪಾಯಿ ಬೆಳೆದಿದೆ ಸರ್ ಒಂದು ಮೂಟೆಗೆ ಇದಾಗಿ. ಗ್ರೋತ್ ಚೆನ್ನಾಗಿ ಬರುತ್ತೆ ಅಂತ ಕೊಡ್ತಾರೆ ಸರ್ ಇದು. ಏನು ಫೀಡ್ ಇದು, ಯಾವ್ದರಿಂದ ಮಾಡೋದು? ಇದು ಮುಸ್ಕಿನ ಜೋಳದಿಂದ ಸರ್, ಜೋಳ ಮತ್ತು ಇನ್ನೊಂದು ಸ್ವಲ್ಪ ಬೇರೆ ಥರ ಐಟಮ್ಗಳಾಗಿ ಮಾಡ್ತಾರೆ ಸರ್. ಸರ್ ನೀವು ಎಷ್ಟು ದಿನಕ್ಕೆ ಒಂದ್ಸಲ ಇದನ್ನ ಫೀಡ್ ತರ್ತೀರಾ? ಸರ್ ಫೀಡು 15 ದಿನಕ್ಕೆ ಒಂದ್ಸಲ ತರ್ತೀವಿ ಸರ್ ನಾವು. 40 ಬ್ಯಾಗ್ ಹಂಗೆ ತರ್ತೀವಿ ಸರ್. ಒಂದು ಸಲಕ್ಕೆ 40 ಬ್ಯಾಗು. ಸರ್ ಒಂದು ಟೈಮ್ಗೆ ನಿಮ್ಮ ಹತ್ರ 2000 ಕೋಳಿ ಎಷ್ಟಿದೆ ಅಂತಂದ್ರೆ? 2000 ಕೋಳಿ ಇದೆ. 2000 ಕೋಳಿಗೆ ದಿನಕ್ಕೆ ಎಷ್ಟು ಮೂಟೆ ನೀವು ಖಾಲಿ ಆಗುತ್ತೆ ಅಂತ ಖಾಲಿ ಮಾಡ್ತೀರಾ? ಡೈಲಿ ಸರ್, ಇಲ್ಲಾಂದ್ರೆ 3 ಮೂಟೆ ಸರ್ ಬೆಳಿಗ್ಗೆ. ಸರ್ ಇವಾಗ ಬೇಸಿಗೆ ಇರೋದ್ರಿಂದ ನೀವು ಯಾವ ರೀತಿ ಮೇಂಟೈನ್ ಮಾಡ್ತೀರಾ ಅಂತಂದರೆ ಸರ್, ಇವಾಗ ನಮ್ಮ ಹತ್ರ ಇಲ್ಲಿ ಬೇಸಿಗೆ ತುಂಬ ಅಷ್ಟು. ಮೈಸೂರು ಕಡೆ ನಿಮಗೆ ಗೊತ್ತಿರೋಂಗೆ 37% ಇದೆ ಇವಾಗ ತಾಪಮಾನ. ಬಿಸಿಲದು ಹವಾ ಈಗ 37% ಇದೆ. ನಮ್ಮ ಈ ಸೈಡ್ ಬಗ್ಗೆ ಹೇಳೋದಾದರೆ, ನಾವು ಸುತ್ತ ಸರ್ ಗಸಗಸೆ ಮರ ಅಂತ ಹಾಕೊಂಡಿದ್ದೀವಿ ಸರ್. ಇಲ್ಲಿ ನೋಡಿ, ಇಲ್ಲಿ ಬೇಕಾದ್ರೆ ಗಸಗಸೆ ಮರಗಳು ಸುತ್ತ. ಆ ಸೈಡು ಕೂರಿ 20 ಇದೆ, ಈ ಸೈಡು 20 ಇದೆ ಸರ್ ಗಸಗಸೆ ಮರಗಳು. ಮತ್ತು ಈ ಸೈಡ್ 20, ಆ ಕಡೆ 20, ಅದೇ ಥರ ಸೇಮ್ ಸೆಡ್ ಸೇಮ್ ಒಂದೇ ಥರ ಇದೆ ಇಲ್ಲಿ. ಅದರಿಂದ ಅಡಿ ಬಿಸಿಲು ಅಷ್ಟು ತಾಪ ಕೆಳಗಡೆ ಬರೋ ಥರ ತಡೀತದೆ ಸರ್. ಇದು ಬರದೇ ಇರೋ ಹಂಗೆ ತಡೀತದೆ. ಇದು ಕೋಲ್ಡ್ ಆಗಿರುತ್ತೆ. ಅಷ್ಟು ಬಿಸಿ ಬೇಗ ತಟ್ಟಲ್ಲ, ಬರಲ್ಲ, ಬೇಗ ಕಂಟ್ರೋಲ್ ಮಾಡುತ್ತೆ ಕೋಲ್ಡ್ ಇದು ತಾಪಮಾನ. ಸರ್ ಒನ್ ಡೇ ಮರಿ ತಂದಾಗ ನೀವು ಯಾವ ರೀತಿ ಅದನ್ನ ಹೀಟ್ ಕೊಡ್ತೀರಾ ಅಂತ ಹೇಳ್ತೀನಿ ಹೇಳಿದ್ರಿ, ಹೇಳಿ ಸರ್ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಒನ್ ಡೇ ಮರಿ ತಂದಾಗ ಫಸ್ಟು ಒಂದು ದಿನ ಮರಿ ತರ್ತೀವಲ್ಲ, ಆವಾಗ 2 ಸರ್ಕಲ್ ರೀತಿ ರೆಡಿ ಮಾಡ್ಕೊಂಡಿರ್ತೀವಿ. ನಾನು 2000 ತಂದೆ ಅಂತ ಹೇಳಿದೆ. 2000ರಲ್ಲಿ 2 ಸರ್ಕಲ್ಗೂ 1000 ಮರಿ ಬಿಟ್ಟೆ. 1000 ಬಿಟ್ಬಿಟ್ಟು ಫಸ್ಟು ನ್ಯೂಸ್ ಪೇಪರಲ್ಲಿ ಹಾಕಿ ರೆಡಿ ಮಾಡ್ಕೊಂಡಿದ್ನಲ್ಲ, ಅಲ್ಲಿಗೆ ಆ ಕಡೆ 1000 ಮರಿ ಬಿಟ್ಟೆ. ಮರಿ ಬಿಟ್ಟಾದ್ಮೇಲೆ ಬನ್ಸಿರವನ ಎರಡಕ್ಕೂ 2 kg 3 kg ಹಾಕ್ಬೇಕು. ಒಂದು ಸರ್ಕಲ್ 2 kg, ಅದಕ್ಕೆ 2 kg, ಇದಕ್ಕೆ 2 kg. ಮತ್ತೆ ಬೆಲ್ಲದ ನೀರು ಫಸ್ಟ್ ದಿನ, ಒಂದು ದಿನ ಮರಿಗೆ ಬೆಲ್ಲದ ನೀರು ಕೊಡ್ಬೇಕು. ಬೆಲ್ಲದ ನೀರು ಅದೇನಕ್ಕೆ ಸರ್? ಬೆಲ್ಲದ ನೀರು ಅಂದ್ರೆ ಮರಿಗಳು ಟ್ರಸ್ಟ್ ಆಗಿರುತ್ತೆ ಅಂತ, ಫುಲ್ ಸುಸ್ತಾಗಿ ಹೋಗಿರ್ತದೆ ಮರಿಗಳಿಗೆ. ಬಂದಾಗ ಬಿಸಿಲೆಲ್ಲ ಕಾದ ಸ್ವಲ್ಪ ಇರುತ್ತೆ, ಬೆಲ್ಲದ ನೀರು ಕೊಡ್ಬೇಕು ಅದಕ್ಕೆ. ಆಮೇಲೆ ಪೂರ ಸಾಯಂಕಾಲ ಚಳಿ ಯಾವ ಥರ ಚಳಿ ಇರ್ತದೆ ನೋಡ್ಕೋಬೇಕು ನಾವು. ನಮ್ಗೆ ಗೊತ್ತಾಗುತ್ತಲ್ಲ, ವಾತಾವರಣ ನೋಡ್ಕೋಬೇಕು. ಚಳಿ ಇದ್ದಾಗ ಯಾವ ಥರ ಇದೆ ಅಂತ. ಸುತ್ತ ತಾರ್ಪಲೆಲ್ಲ ಕಟ್ಕೊಂಡು ರೆಡಿ ಮಾಡ್ಕೊಂಡಿರ್ಬೇಕು. ಯಾಕಂದ್ರೆ ಗಾಳಿ ಚಳಿಯಲ್ಲಿ ಹೋಗ್ಬಿಟ್ರೆ ಒಂದೇ ಮರಿಗೆ ಹೋಗಿ ಏನು ಬರೀ ಹೀಟ್ ಜಾಸ್ತಿ ಬೇಕು ಒಂದು ದಿನ ಮರಿಗೆ. ಅದಕ್ಕೆ ನಾವು ಆ ತಾರ್ಪಲ್ ಕಟ್ಟಿದ್ರು ಸಹ ತಡೆಯಲ್ವಲ್ಲ, ಚಳಿ ತಡೆಯಲ್ಲ ಅಂದ್ಬಿಟ್ಟು ಈ ಥರ ಮಿಷಿನ್ ಸರ್. ಇದು ಯಾವ ಥರ ಗ್ಯಾಸ್ ಸಿಲಿಂಡರ್ ಮಿಷಿನ್ ಥರ ಇದು. ಇಲ್ಲ ಚಾರ್ಜರ್ ಇದಕ್ಕೂ ಹಾಕೋಬೋದು ಸರ್. 2 ಅದು ಒಂದಾ? 2 ಇದೆ ಸರ್ ಇದರಲ್ಲಿ. 2 ಒಂದು ನಮ್ಮ ಹತ್ರ ಇನ್ನೂ 4-5 ಇದೆ, ಬೇರೆ ಕಡೆ ಮಡಗಿದ್ದೀವಿ. ಇದು ಬಂದು ಸರ್, ಇದು ನಾವು ಪವರ್ ಕಲೆಕ್ಷನ್ ಮಾಡಿಬಿಟ್ಟು ಅದರಲ್ಲೂ ಹೀಟ್ ಕೊಡ್ಬೋದು. ಇಲ್ಲಾಂದರೆ ಗ್ಯಾಸಕ್ಕೂ ಸಹ ಕೊಡ್ಬೋದು. ಇದನ್ನ ಅವಾಗ ಚಳಿ ಕಡಿಮೆ ಆಗಿ ಸ್ವಲ್ಪ ಕೋಳಿ ಮರಿ ಇದಕ್ಕೆ ಇದಾಗುತ್ತೆ. ಫ್ಯಾನ್ ಸಿಸ್ಟಮ್ ಇದೆ. ಅವಾಗ ಚಳಿ ತಡೆಯುತ್ತೆ ಅಂತ ನಾವು ಇದನ್ನ ತಂದಿರೋ ಸರ್. ಇದನ್ನ ಒಂದು ಬೇರೆ ಏನು ವಿಷಯ ಇಲ್ಲ ಇದ್ರ ಬಗ್ಗೆ, ಬರೀ ಹೀಟ್ ಕೊಡಕ್ಕೆ ಮಾತ್ರ ಸರ್ ಅಷ್ಟೇ ಕೊಡೋದು. ಅದು ಬಿಟ್ಟರೆ ಇದ್ರ ಬಗ್ಗೆ ಏನು ವಿಶೇಷ ಏನಿಲ್ಲ, ಬರೀ ಹೀಟಿಗೆ ಕೊಡೋಕೆ ಮಾತ್ರ ಅದು ಯೂಸ್ ಮಾಡೋದು ಸರ್. ಇದು ಕೋಳಿ ಫಾರ್ಮ್ ಅಂದಾಗ ಸ್ಮೆಲ್ಲು ಮಾಮೂಲಿ, ಗಲೀಜು ಧೂಳು ಎಲ್ಲ ಇರುತ್ತಲ್ಲ, ನೀವು ಯಾವ ರೀತಿ ಕೆಲಸ ಮಾಡ್ತೀರಾ ಇಲ್ಲಿ? ಸರ್ ಇವಾಗ ಗಲೀಜು ಅಂತಂದರೆ ನಾವು ಇವಾಗ ಮಾಮೂಲಿ ಬೆಳಿಗ್ಗೆ ಫೀಡ್ ಹಾಕಕ್ಕೆ ಬರ್ತೀವಿ, ಧೂಳು ಬಂದೇ ಬರ್ತಿದೆ, ಮಾಸ್ಕ್ ಹಾಕೋಬೇಕು. ಓಕೆನಾ? ನಮ್ಮ ಸೇಫ್ಟಿ ನೋಡ್ಕೋಬೇಕು. ಅದ್ರ ಸೇಫ್ಟಿ ನೋಡೋಕ್ಕಾಗಲ್ಲ ನಾವು. ಅದು ಧೂಳು ಮತ್ತು ಗಲೀಜು ಅಂತಂದರೆ ನಾವು ಏನು ಮಾಡೋಕ್ಕಾಗಲ್ಲ ಸರ್. ಅದೆಲ್ಲ ಇದು ಮಾಡೋಕ್ಕೆ ಹೋದರೆ ನಾವು ಏನು ಬಿಸ್ನೆಸ್ ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಸರ್ ನಿಮಗೆ ಇದರಲ್ಲಿ ಯಾವ ರೀತಿ ಸಂಪಾದನೆ ಇದೆ? ಸರ್ ಸಂಪಾದನೆ ಅಂದರೆ ಇಲ್ಲಿ ತಿಂಗಳಲ್ಲಿ ಯಾವ ಥರ, ಇದು ಏನು ಗೌರ್ಮೆಂಟ್ ಕೆಲಸ ಸರ್, ತಿಂಗಳ 5 ಸ್ಯಾಲ್ರಿ ಬರೋಕ್ಕೆ. ಇದೇನು ಮಂತ್ಲಿ ಬರೋಕ್ಕೂ ಸ್ಯಾಲ್ರಿ ಏನಿಲ್ಲ. ಇದು ಮಂತ್ಲಿ ವರ್ಷದಲ್ಲಿ ನಾನು 3 ಬ್ಯಾಚ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಬ್ಯಾಚು, ಸೆಕೆಂಡ್ ಬ್ಯಾಚು, ಥರ್ಡ್ ಬ್ಯಾಚ್ ಅಂತ. ಈ ಬ್ಯಾಚಲ್ಲಿ ಒಂದು ಬ್ಯಾಚ್ಗೆ ಇಲ್ಲ ಅಂತಂದ್ರೂ ಸರ್ ನನಗೆ 2.5-3 ಲಕ್ಷ ರೂಪಾಯಿ ಅದೇ ಇದೆ ಸರ್ ನನಗೆ. ಅದೇ ವರ್ಷಕ್ಕೆ 3 ತಿಂಗಳಿಗೆ ಇಲ್ಲ ಸರ್. ಒಂದು ಬ್ಯಾಚ್ ಅಂದರೆ 3.5-4 ತಿಂಗಳು. ಅವರೇಜ್ 3 ಬ್ಯಾಚ್ ಮಾಡ್ತೀನಿ ನಾನು ಒಂದು ವರ್ಷದಲ್ಲಿ. ಅಂದರೆ ವರ್ಷಕ್ಕೆ ಎಷ್ಟು ಸಂಪಾದನೆ ಮಾಡ್ತೀರಾ ಸರ್? ವರ್ಷ ಹೇಳಿದ್ನಲ್ಲ ಸರ್, ನಾನು ಒಂದು ಬ್ಯಾಚ್ 2.5 ಲಕ್ಷ, 2-2.5 ಲಕ್ಷ ರೂಪಾಯಿ ಸಂಪಾದನೆ ಇದೆ ವರ್ಷಕ್ಕೆ ಸರ್. 3 ಬ್ಯಾಚ್ ಮಾಡ್ತೀರಾ ವರ್ಷಕ್ಕೆ? 3 ಬ್ಯಾಚು. 3 ಬ್ಯಾಚಿಂದ ಎಷ್ಟು ಸಂಪಾದನೆ ಮಾಡ್ತಿದ್ದೀರಾ? 3 ಬ್ಯಾಚಿಂದ ಸರ್ ಟೋಟಲ್ ಒಂದು 8 ಲಕ್ಷ, 8-8.5 ಲಕ್ಷ ರೂಪಾಯಿ ಅದೇ ಇದೆ ಸರ್. ಸರ್ ನಿಮ್ಮ ಖರ್ಚು ಎಷ್ಟು ಬೀಳುತ್ತೆ ಅದರಲ್ಲಿ? ಖರ್ಚು ಒಂದು ಬ್ಯಾಚ್ಗೆ ಇಲ್ಲ ಅಂದರೆ ಸರ್ 1-1.5 ಲಕ್ಷ ರೂಪಾಯಿ ಬೀಳ್ತಿದೆ ಸರ್ ಖರ್ಚು. 1.5 ಲಕ್ಷ ಪ್ರಾಫಿಟ್. 1.5 ಲಕ್ಷ ಪ್ರಾಫಿಟ್.
ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ ಬಾಯ್.